ಗುಡ್ ಮಾರ್ನಿಂಗ್. ಎಲೆಕ್ಟ್ರಿಷಿಯನ್ IT ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿನಲ್ಲಿ ಇವತ್ತು ನಾವು ಡಿ ಸಿ ಮೋಟ್ರ್ ಪಾರ್ಟ್ 5ನಲ್ಲಿ ಬಂದು ಡಿ ಸಿ ಮೋಟ್ರ್ ಡ್ರೈವ್ಸ್ ಅದರಲ್ಲಿ AC DC ಡ್ರೈವ್ಸ್ DC ಡ್ರೈವ್ಸ್ ಜೊತೆಯಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕಂಟ್ರೋಲ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ನ ಕ್ಯಾಲ್ಕುಲೇಷನ್ ಮಾಡೋ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಫಸ್ಟಿಗೆ ಬಂದು ನೆಸಿಟಿ ಆಫ್ ಯೂಸಿಂಗ್ ಡ್ರೈವ್. ಸೊ ನೀವು ನೋಡಿರ್ಬೋದು ನವೇಡೇಸ್ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಡಿ ಸಿ ಮೋಟರ್ಸ್ನ ಲಾರ್ಜ್ ಅಪ್ಲಿಕೇಶನಲ್ಲೆಲ್ಲ ಡಿ ಸಿ ಮೋಟರ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಸೊ ಡಿ ಸಿ ಮೋಟರ್ನ ನಾವು ಯೂಸ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಅಪ್ಲಿಕೇಶನ್ಗಳಲ್ಲಿ ಸೊ ಅದಕ್ಕೆ ನೆಸಿಟಿಯಾಗಿ ನಮಗೆ ಡ್ರೈವ್ ಬೇಕಾಗುತ್ತೆ. ಯಾಕಂದರೆ ಸ್ಮೂತ್ ರನ್ನಿಂಗ್ ಆಫ್ ಡಿ ಸಿ ಮೋಟರ್ಸ್ ಜೊತೆಯಲ್ಲಿ ರ್ಯಾಪಿಡಾಗಿ ಅದನ್ನು ಸ್ಪೀಡ್ ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಫ್ರೀಕ್ವೆಂಟಾಗಿ ಸ್ಟಾರ್ಟಿಂಗ್ ಬ್ರೇಕಿಂಗ್ ಆ್ಯಂಡ್ ರಿವರ್ಸಿಂಗ್ ಆಫ್ ದ ಮೋಟರ್ ಎಲ್ಲ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಇದೆಲ್ಲ ನಾವು ನಾರ್ಮಲ್ ಅಪ್ಲಿಕೇಶನ್ ಅಥವಾ ನಾರ್ಮಲ್ ಸ್ಟಾರ್ಟರ್ಗಳಲ್ಲಿ ಅಥವಾ ನಾರ್ಮಲ್ ಆಪ್ರೇಷನ್ಗಳಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ನಮಗೆ ಡ್ರೈವ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಜೊತೆಲಿ ಇನ್ನೊಂದು ಏನಂದರೆ ಸೊ ಡಿ ಸಿ ಮೋಟ್ರನ್ನ ನಾವು ಜಸ್ಟ್ ಎನರ್ಜೈಸ್ ಮಾಡಿದ ತಕ್ಷಣ ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಅಲಾಂಗ್ ವಿತ್ ದ ಬ್ರಷಸ್ ಆರ್ಮೇಚರ್ಗೆ ಸಪ್ಲೈ ಸಿಗುತ್ತೆ, ಫೀಲ್ಡ್ಗೆ ಸಪ್ಲೈ ಸಿಗುತ್ತೆ. ಸೊ ಓವರಾಲ್ ಟೋಟಲ್ ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಈಗ ಮೋಟ್ರನ್ನ ಡಿಸೈನ್ ಯಾವ ಥರ ಮಾಡಿದ್ದಾರೆ ಅಂದರೆ ಸೊ ಅದ್ರದ್ದು ರೇಟೆಡ್ ಕರೆಂಟ್ ಏನಿದೆ ಸೊ ರೇಟೆಡ್ ಕರೆಂಟಲ್ಲಿ ಅದು ಸ್ಟಾರ್ಟ್ ಆಗಬೇಕು ಆ್ಯಕ್ಚುಲಿ. ಬಟ್ ನಾವು ಅದನ್ನು ಆ ಥರ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ರೇಟೆಡ್ ಕರೆಂಟಲ್ಲಿ. ಸೊ ಜನರಲಾಗಿ ಯಾವಾಗಲೂ ಡಿ ಸಿ ಮೋಟರ್ಸ್ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಅದು 2 to 3 ಟೈಮ್ಸ್ ಕರೆಂಟ್ ಆಫ್ ದ ರೇಟೆಡ್ ಕರೆಂಟ್. ಅದ್ರದ್ದು ರೇಟೆಡ್ ಕರೆಂಟ್ ಏನಿದೆ ಅದು 2 to 3 ಟೈಮ್ಸ್ ಸ್ಟಾರ್ಟಿಂಗ್ ಕರೆಂಟ್ನ ತೊಗೊಳ್ತಾ ಇರುತ್ತೆ. ಸೊ ಅವಾಗೇನಾಗುತ್ತೆ, ಬ್ರಷಸ್ಗಳೆಲ್ಲ ಸ್ಪಾರ್ಕಿಂಗ್ ಬರ್ತಾ ಇರುತ್ತೆ, ಸೊ ಮೋಟ್ರ್ ಹೀಟ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಅದ್ರದ್ದು ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತೆ ಡ್ಯೂ ಟು ಸ್ಟಾರ್ಟಿಂಗ್ ಕರೆಂಟ್. ಅದು ಯಾವಾಗಲೂ 2 to 3 ಟೈಮ್ಸ್ ಆಫ್ ದ ರೇಟೆಡ್ ಕರೆಂಟ್ಗಿಂತ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೋಡಿ, ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ ನಾವು ನೋಡಿ 3 to 5 ಟೈಮ್ಸ್. ಸೊ ಕೆಲವೊಂದು ಮೋಟರ್ಸ್ ಈಗ 2 to 3 ಟೈಮ್ಸ್ ಅಂತ ಹೇಳಿದೆ, ಬಟ್ ಕೆಲವೊಂದು ಸ್ಪೆಷಲ್ ಮೋಟರ್ಸ್ ಏನಿದೆ ಅದು 3 to 5 ಟೈಮ್ಸ್ ರೇಟೆಡ್ ಕರೆಂಟ್ ತೊಗೊಳ್ತಾ ಇರುತ್ತೆ. ಸ್ಟಾರ್ಟಿಂಗ್ ಕರೆಂಟ್ ಏನಿದೆ ಅದು ರೇಟೆಡ್ ಕರೆಂಟ್ನ 3 to 5 ಟೈಮ್ಸ್ ಕೂಡ ತೊಗೊಳ್ತಾರೆ. ಅಂಥ ಮೋಟ್ರ್ ಕೂಡ ಇದೆ, ಸ್ಪೆಷಲಿ ಡಿಸೈನ್ ಮೋಟರ್ಸ್. ಸೊ ಅದಕ್ಕೆಲ್ಲ ನಾವು 3 to 5 ಟೈಮ್ಸ್ ರೇಟೆಡ್ ಕರೆಂಟ್ ತೊಗೊಂಡು ಮೋಟ್ರ್ಗಳು ಸ್ಟಾರ್ಟ್ ಆದರೆ ಏನಾಗುತ್ತೆ, ಮೋಟ್ರ್ಗಳು ಡೆಸ್ಟ್ರಾಯ್ ಆಗಿಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಎಲ್ಲ ಪರಿಸ್ಥಿತಿಗಳಿಗೆ ನಾವು ಏನು ಮಾಡಬೇಕು, ಸೊ ನಮಗೆ ಡ್ರೈವ್ದು ನೆಸಿಟಿ ಕಂಪಲ್ಸರಿ ಆಗಿಬಿಡುತ್ತೆ. ಯಾಕಂದರೆ ಕೆಲವೊಂದು ಸ್ಪೆಷಲ್ ಮೋಟರ್ಸ್ ಏನಾಗುತ್ತೆ 3 to 5 ಟೈಮ್ಸ್ ಆಫ್ ದ ರೇಟೆಡ್ ಕರೆಂಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡ್ಬಿಡುತ್ತೆ. ಸೊ ಆ ಒಂದು ಸ್ಟಾರ್ಟಿಂಗ್ ಕರೆಂಟಲ್ಲಿ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ಆ ಮೋಟ್ರುಗಳು ಡೆಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ನಾವು ಡ್ರೈವ್ನ ಯೂಸ್ ಮಾಡೋದು ನಮಗೆ ಇಲ್ಲಿ ನೆಸಸರಿ ಆಗಿಬಿಡುತ್ತೆ. ಸೊ ಅದಲ್ಲದೆ ಸೊ ನಮಗೆ ಸ್ಟಾರ್ಟಿಂಗ್ ಕರೆಂಟ್ ಯಾಕೆ ಅಷ್ಟೊಂದು ಜಾಸ್ತಿ ಆಗುತ್ತೆ ಅಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಮೋಟ್ರ್ ಸ್ಟ್ಯಾಂಡ್ ಸ್ಟಿಲ್ ಅಂದರೆ ಇನ್ನು ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಮೋಟ್ರು. ಸೊ ಅವಾಗೇನಾಗುತ್ತೆ, ಆರ್ಮೇಚರಲ್ಲಿ ಜಸ್ಟ್ ಆರ್ಮೇಚರ್ ರೆಸಿಸ್ಟೆನ್ಸ್ ಮಾತ್ರ ಇರುತ್ತೆ. ಆರ್ಮೇಚರಲ್ಲಿ ಏನು ವೈಂಡಿಂಗ್ ಇದೆ ಸೊ ಅದ್ರದ್ದು ರೆಸಿಸ್ಟೆನ್ಸ್ ಮಾತ್ರ ಇರುತ್ತೆ, ಅಂದರೆ ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿ. ಸೊ ನಾವು ಜಸ್ಟ್ ಈಗ ಮೋಟ್ರ್ ಸ್ಟಾರ್ಟ್ ಮಾಡ್ತೀವಿ, ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿ ಆರ್ಮೇಚರ್ ರೆಸಿಸ್ಟೆನ್ಸ್ ಮಾತ್ರ ಇರುತ್ತೆ. ಸೊ ಹಾಗೇನಾಗುತ್ತೆ, ಸೊ ಲೋ ರೆಸಿಸ್ಟೆನ್ಸ್. ಸೊ ಹಾಗೇನಾಗುತ್ತೆ, ಹೈ ಕರೆಂಟ್ ಭಾಳ ಮ್ಯಾಕ್ಸಿಮಮ್ ಹ್ಯೂಜ್ ಕರೆಂಟ್ ಅದರಲ್ಲಿ ಫ್ಲೋ ಆಗುತ್ತೆ ಆರ್ಮೇಚರ್ಗೆ. ಸೊ ಅದನ್ನೇನು ಮಾಡುತ್ತೆ, ಅದು ಆರ್ಮೇಚರ್ ಅಥವಾ ಫೀಲ್ಡ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಸೊ ಯಾಕಂದರೆ ಹೈ ಲೆವೆಲ್ ಆಫ್ ಕರೆಂಟ್ ಅದು. ಸೊ ಅದು ಯೂಶ್ವಲಿ 3 to 5 ಟೈಮ್ಸ್ ಆಫ್ ದ ನಾರ್ಮಲ್ ರೇಟೆಡ್ ಕರೆಂಟ್ಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊ ಅಷ್ಟೊಂದು ಹ್ಯೂಜ್ ಕರೆಂಟ್ ಏನು ಮಾಡುತ್ತೆ, ಫೀಲ್ಡ್ ವೈಂಡಿಂಗ್ಸ್ ಇರ್ಬೋದು ಅಥವಾ ಆರ್ಮೇಚರ್ ವೈಂಡಿಂಗ್ಸ್ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಜೊತೆಲಿ ವೆರಿ ಹೈ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ ಅಲ್ಲಿ ಹೈ ಕರೆಂಟಿಂದ. ಸೊ ಅದು ಏನು ಮಾಡುತ್ತೆ, ಈವನ್ ಕಾಮ್ಯುಟೇಟರ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ, ಆರ್ಮೇಚರ್ ವೈಂಡಿಂಗ್ ಅಥವಾ ಫೀಲ್ಡ್ ವೈಂಡಿಂಗನ್ನು ಡೆಸ್ಟ್ರಾಯ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕಂದ್ರೆ ನಮಗೆ ಏನು ಬೇಕಾಗುತ್ತೆ, ಡ್ರೈವ್ಸ್ ಬೇಕಾಗುತ್ತೆ. ಸೊ ಡ್ರೈವ್ ಯೂಶ್ವಲಿ ಏನು ಮಾಡುತ್ತೆ ಸೊ ಡ್ರೈವಲ್ಲಿ ಆ್ಯಕ್ಚುಲಿ ಏನಿರುತ್ತೆ ಅಂದರೆ, ಡ್ರೈವ್ ಯಾವಾಗಲೂ ಏನು ಮಾಡುತ್ತೆ ಅಂದರೆ ಡಿ ಸಿ ಮೋಟ್ರನ್ನ ಏನು ಸ್ಟಾರ್ಟ್ ಮಾಡುತ್ತೆ ಅದು ಯೂಶ್ವಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಮೆಥಡಲ್ಲಿ ಸ್ಟಾರ್ಟ್ ಮಾಡುತ್ತೆ ಆ್ಯಕ್ಚುಲಿ. ಬಟ್ ವೇರಿಯಬಲ್ ರೆಸಿಸ್ಟೆನ್ಸ್ ಏನು ಅಲ್ಲಿ ಯೂಸ್ ಆಗೋದಿಲ್ಲ, ಬಟ್ ಅದು ಸ್ವಿಚಿಂಗಲ್ಲಿ ಈ ಮೆಥಡ್ ಥರ ಯೂಸ್ ಆಗುತ್ತೆ. ಅಂದರೆ ಸೊ ನಾವೀಗ ಒಂದು ಡಿ ಸಿ ಮೋಟ್ರಿಗೆ ಆರ್ಮೇಚರ್ಗೆ ನಾವು ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಈ ಥರ ಸೀರೀಸಾಗಿ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿಬಿಟ್ಟು ಸೊ ಎಲ್ಲ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿ ನಾವು ಸಪ್ಲೈ ಕೊಟ್ಬಿಟ್ಟು ಆನ್ ಮಾಡಿದ್ರೆ ಏನಾಗುತ್ತೆ, ಲೋ ವೋಲ್ಟೇಜ್ ಅಪ್ಲೈ ಆಗುತ್ತೆ ಆರ್ಮೇಚರ್ಗೆ. ಆವಾಗ ಇದು ಲೋ ಸ್ಪೀಡಲ್ಲಿ ಮೋಟ್ರು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ನಮಗೆ ಬ್ಯಾಕ್ EMF ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಬ್ಯಾಕ್ EMF ಪ್ರೊಡ್ಯೂಸ್ ಆಗೋಕ್ಕೆ ಟೈಮ್ ಸಿಗುತ್ತೆ ಇಲ್ಲಿ. ಸೊ ನಾವು ಟೋಟಲ್ ವೋಲ್ಟೇಜ್ ಈ ರೆಸಿಸ್ಟೆನ್ಸ್ ಇಲ್ದಾನೆ ಡೈರೆಕ್ಟ್ ಟೋಟಲ್ ವೋಲ್ಟೇಜ್ ಆರ್ಮೇಚರ್ ಅಥವಾ ಫೀಲ್ಡಿಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಬ್ಯಾಕ್ EMF ಪ್ರೊಡ್ಯೂಸ್ ಆಗೋದಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಹಾಗೇನಾಗುತ್ತೆ, ವೆರಿ ಹೈ ಕರೆಂಟ್ ಆರ್ಮೇಚರ್ ಆ್ಯಂಡ್ ಫೀಲ್ಡಲ್ಲಿ ರಶ್ ಆಗಿ ಫ್ಲೋ ಆಗುತ್ತೆ. ಅವಾಗೇನಾಗುತ್ತೆ, ಆರ್ಮೇಚರು ಫೀಲ್ಡ್ ಬರ್ನ್ ಆಗೋ ಚಾನ್ಸ್ ಇರುತ್ತೆ. ಸೊ ನಮಗೇನಾಗಬೇಕು ಆ್ಯಕ್ಚುಲಿ, ಸೊ ಇದು ಸ್ಟಾರ್ಟಿಂಗ್ ಕರೆಂಟು ಜಾಸ್ತಿ ಆಗಬಾರ್ದಂದ್ರೆ ನಾವೇನು ಮಾಡಬೇಕು, ಸೊ ಆರ್ಮೇಚರ್ ಜೊತೆ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಸೀರೀಸ್ ರೆಸಿಸ್ಟೆನ್ಸ್ಗಳನ್ನ ನಾವು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ವೋಲ್ಟೇಜ್ ಅಪ್ಲೈ ಮಾಡಬೇಕು. ಅವಾಗೇನಾಗುತ್ತೆ, ಮ್ಯಾಕ್ಸಿಮಮ್ ವೋಲ್ಟೇಜ್ ಇಲ್ಲಿ ಡ್ರಾಪ್ ಆಗುತ್ತೆ ಸೀರೀಸ್ ರೆಸಿಸ್ಟೆನ್ಸ್ಗಳಲ್ಲಿ.
ಸೊ ಅವಾಗೇನಾಗುತ್ತೆ ಆರ್ಮೇಚರು ಲೋ ಸ್ಪೀಡಲ್ಲಿ ಸ್ಟಾರ್ಟ್ ಆಗುತ್ತೆ. ಅವಾಗೇನಾಗುತ್ತೆ ಲೋ ಸ್ಪೀಡಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಏನಾಗುತ್ತೆ ಕಡಿಮೆ ವೋಲ್ಟೇಜ್ ಅಪ್ಲೈ ಆಗಿದೆ, ಹಾಗಾಗಿ ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ ಇಲ್ಲಿ. ಸೊ ಅವಾಗೇನಾಗುತ್ತೆ ಲೋ ಅಂದರೆ ಸೇಫ್ ಸ್ಟಾರ್ಟಿಂಗ್ ಕರೆಂಟಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಾವು ಇದನ್ನು 1 by 1 ರೆಸಿಸ್ಟೆನ್ಸ್ನ ನಾವು ಕಟ್ ಆಫ್ ಮಾಡ್ತಾ ಬಂದರೆ ಏನಾಗುತ್ತೆ, ಆಮೇಲೆ ಗ್ರ್ಯಾಜುವಲ್ ಆಗಿ ಆರ್ಮೇಚರ್ಗೆ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ, ಆವಾಗ ಕರೆಂಟ್ ಕೂಡ ಇನ್ಕ್ರೀಸ್ ಆಗಿ ಮೋಟ್ರ್ ಹೈ ಸ್ಪೀಡಲ್ಲಿ ರನ್ ಆಗುತ್ತೆ. ಅಲ್ಲಿವರೆಗೂ ಏನಾಗುತ್ತೆ ಇದರಲ್ಲಿ ಬ್ಯಾಕ್ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಆ ಬ್ಯಾಕ್ ಎಮ್ ಎಫ್ ಏನು ಮಾಡುತ್ತೆ, ಸೊ ಇಲ್ಲಿ ಅಪ್ಲೈಡ್ ವೋಲ್ಟೇಜ್ಗೆ ಆಪೋಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಅಂಥ ಒಂದು ಹೈ ಸ್ಟಾರ್ಟಿಂಗ್ ಕರೆಂಟ್ ಫ್ಲೋ ಆಗೋದಿಲ್ಲ. ಸೊ ಇದೆಲ್ಲ ನಾವು ಜಸ್ಟ್ ನಾರ್ಮಲ್ ಆಪ್ರೇಷನಲ್ಲಿ ಇದೆಲ್ಲ ನಾವು ಸ್ವಿಚಿಂಗ್ ಮಾಡ್ಕೊಂಡು ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಈ ಥರ ಎಲ್ಲ ನಾವು ಸ್ವಿಚಿಂಗ್ ಮಾಡಿದ್ರೆ ಏನಾಗುತ್ತೆ ಹೆವಿ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆರ್ಮೇಚರ್ ರೆಸಿಸ್ಟೆನ್ಸ್ ನಾವು ಈ ಥರ ನಾವು ಕಟ್ ಆಫ್ ಮಾಡೋದ್ರಿಂದ ಎಲ್ಲಿ ಕಾರ್ಬನ್ ಬ್ರಷಸ್ಗಳಲ್ಲಿ ಹೆವಿ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಸ್ಪಾರ್ಕಿಂದ ಏನಾಗುತ್ತೆ, ಸೊ ಕಾಮ್ಯುಟೇಟರ್ಸ್ ಬ್ರಷಸ್ ಎಲ್ಲ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ ನಾವು, ಸೊ ಈ ಮೆಥಡ್ನ ನಾವು ಡ್ರೈವ್ಸಲ್ಲಿ ಅಪ್ಲೈ ಮಾಡ್ಬೋದಾ ಅಂತ ನೋಡ್ಬೋದು. ಸೊ ಡ್ರೈವ್ಸಲ್ಲಿ ನಾವು ರೆಸಿಸ್ಟೆನ್ಸ್ ಮೆಥಡ್ನ ಅಪ್ಲೈ ಮಾಡೋದು ಬೇಕಾಗಿಲ್ಲ. ಸೊ ಅಲ್ಲಿ ಬೇರೆ ಥರದ ಮೆಥಡ್ಸ್ ಇದೆ. ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ನೋಡಿ ಡ್ರೈವ್ ನೀವು ನೋಡಿರ್ಬೋದು, ಡಿ ಸಿ ಡ್ರೈವ್ಸ್ ಈ ಥರ ಇರುತ್ತೆ ನೋಡೋದಕ್ಕೆ. ಸೊ ಡಿ ಸಿ ಡ್ರೈವ್ಗಳಲ್ಲಿ ಸಿಂಗಲ್ ಫೇಸ್ AC ಕೊಟ್ಬಿಟ್ಟು ಡಿ ಸಿ ಔಟ್ಪುಟ್ ವೇರಿಯಬಲ್ ಡಿ ಸಿ ಔಟ್ಪುಟ್ ತೊಗೊಳ್ಳೋ ಥರನೂ ಇರುತ್ತೆ ಡ್ರೈವ್ಸ್. ಸೊ ಅದಾದರೆ DC to DC ಡ್ರೈವ್ಸ್ ಇರುತ್ತೆ, ಜೊತೆಲಿ AC to DC ಡ್ರೈವ್ಸ್ ಇರುತ್ತೆ. AC-ನಲ್ಲಿ ಸಿಂಗಲ್ ಫೇಸ್ AC to DC ಇರುತ್ತೆ, ಜೊತೆಲಿ 3 ಫೇಸ್ AC to DC ಎರಡು ಥರದ್ದಿದೆ. ಇನ್ನೊಂದು DC to DC ಡ್ರೈವ್ ಇದೆ. ಅದರಲ್ಲಿ ಏನಾಗುತ್ತೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ DC ಮೋಟರ್ ಡ್ರೈವ್ ಅಂದರೆ ಇದೊಂದು ಬೋರ್ಡ್ ಇದೆ, ಸರ್ಕ್ಯೂಟ್ ಬೋರ್ಡು. ಸೊ ಇದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂದರೆ DC ಡ್ರೈವಲ್ಲಿ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಏನು ಫ್ರೀಕ್ವೆನ್ಸಿ ಇದೆ, ಸೊ ಅದು ಪಲ್ಸ್, ಅದರದ್ದು ಪಲ್ಸ್ ಏನು ಮಾಡುತ್ತೆ, ವಿಡ್ತ್ ಜಾಸ್ತಿ ಮಾಡುತ್ತೆ. ಇಲ್ಲಿ ವಿಡ್ತ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಟೈಮ್ ಜಾಸ್ತಿ ಸಿಗುತ್ತೆ, ಸ್ಟಾರ್ಟಿಂಗ್ ಟೈಮ್. ಸೊ ಹಾಗಾಗಿ ಏನಾಗುತ್ತೆ ಲೋ ಸ್ಪೀಡಲ್ಲಿ ಅಥವಾ ಲೋ ಸ್ಟಾರ್ಟಿಂಗ್ ಕರೆಂಟಲ್ಲಿ, ಸೇಫ್ ಕರೆಂಟಲ್ಲಿ ಏನಾಗುತ್ತೆ ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂದರೆ ಪಲ್ಸ್ದು ವಿಡ್ತ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪಾಸಿಟಿವ್ ಪಲ್ಸಸ್ ಏನಿದೆ ಅದರದ್ದು ವಿಡ್ತ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಸೊ ಅದಕ್ಕೆ ಏನಾಗುತ್ತೆ ಟೈಮ್ ಸಿಗುತ್ತೆ ಮೋಟ್ರಿಗೆ. ಏನಕ್ಕೆ ಟೈಮ್ ಸಿಗುತ್ತೆ, ಬ್ಯಾಕ್ ಎಮ್ ಎಫ್ ಪ್ರೊಡ್ಯೂಸ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಸೊ ಆವಾಗೇನಾಗುತ್ತೆ ಮೋಟ್ರ್ ಸೇಫಾಗಿ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪಿಕ್ಟೋರಿಯಲ್ ಡಯಾಗ್ರಾಮ್ ಆಫ್ DC ಡ್ರೈವ್ ಆ್ಯಂಡ್ ಸರ್ಕ್ಯೂಟ್ ಬೋರ್ಡ್ ಅದರದ್ದು. ಸೊ ನೆಕ್ಸ್ಟ್ ನೋಡಿ DC to DC ಡ್ರೈವ್ ಫಸ್ಟಿಗೆ ಬಂದು, ಸೊ ಈ ಡ್ರೈವಲ್ಲಿ ನೋಡಿ ಇಷ್ಟು ಸ್ಟೇಜಸ್ ಇದೆ, ಸ್ಪೀಡ್ ಕಂಟ್ರೋಲರು, ಕನ್ವರ್ಟ್ರು, ಸೊ ಇನ್ನೊಂದು DC ಮೋಟ್ರ್ ಇಲ್ಲಿದೆ. ಸೊ ಇದು ಸ್ಪೀಡ್ ಸೆನ್ಸಿಂಗ್ ಅಂದರೆ ಟ್ಯಾಕೋ ಜನರೇಟರ್ ಫೀಡ್ಬ್ಯಾಕ್ ಅಂತ ಏನು ಹೇಳ್ತೀವಿ. ಸೊ ಅದು ಸ್ಪೀಡ್ನ ಸೆನ್ಸ್ ಮಾಡ್ತೀವಿ. ಈಗ ಫಸ್ಟ್ ಏನು ಮಾಡ್ತೀವಿ, ಇಲ್ಲಿ DC ಸಪ್ಲೈ ಅಪ್ಲೈ ಮಾಡಿದ್ದೀವಿ ನಾವು. ಸೊ ಅದಕ್ಕೊಂದು ಇಂಡಿಕೇಟರ್ ಇದೆ ಅಥವಾ ಜಂಕ್ಷನ್ ಇದೆ. ಸೊ DC ಸಪ್ಲೈನ ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಸೊ ಅದೇನು ಮಾಡುತ್ತೆ, ಫಸ್ಟು ಸ್ಪೀಡ್ ಕಂಟ್ರೋಲ್ ಮಾಡಬೇಕು. ಇಲ್ಲೇನು ಸ್ಪೀಡ್ ಕಂಟ್ರೋಲ್ ಅಂದರೆ ಸೊ ಜಸ್ಟ್ DC ಸಪ್ಲೈ ಇಲ್ಲಿ ಪಾಸ್ ಆಗುತ್ತೆ. ಸೊ ಅದೇನು ಮಾಡುತ್ತೆ ಕನ್ವರ್ಟರ್ ಏನು ಮಾಡುತ್ತೆ, ಇಲ್ಲಿ ಏನು ಕೊಡ್ತಾ ಇದ್ದೀವಿ ನಾವು ಸಪ್ಲೈ, ಸೊ ಅದನ್ನು ಸಪೋಸ್ ಇದಕ್ಕೆ AC ಕೊಟ್ಟರೆ ಅದು DCಯಾಗಿ ಕನ್ವರ್ಟ್ ಮಾಡುತ್ತೆ. DC ಕೊಟ್ಟರೆ ಏನು ಮಾಡುತ್ತೆ, ಅದರದ್ದು ಪಲ್ಸ್ ವಿಡ್ತ್ ಏನಿದೆ ಅದನ್ನು ಮಾಡ್ಯುಲೇಟ್ ಮಾಡಿ ಜಾಸ್ತಿ ಮಾಡಿ DC ಮೋಟ್ರಿಗೆ ಕೊಡುತ್ತೆ. ಸೊ DC ಮೋಟ್ರ್ ಆಗಿ ಏನಾಗುತ್ತೆ ಸೇಫಾಗಿ ಸ್ಟಾರ್ಟ್ ಆಗುತ್ತೆ, ವಿತ್ ಬ್ಯಾಕ್ ಎಮ್ ಎಫ್ ಸೇಫಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗಿರೋ ಮೋಟ್ರು ಇಲ್ಲಿ ಏನು ಔಟ್ಪುಟ್ ಮೆಕ್ಯಾನಿಕಲ್ ಎನರ್ಜಿ ಕೊಡ್ತಾ ಇದೆ, ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಏನು, ಅದು ಏನು ಸ್ಪೀಡ್ ಬರ್ತಾ ಇದೆ ನಮಗೆ ಇಲ್ಲಿ ಔಟ್ಪುಟ್ಟಲ್ಲಿ. ಸೊ ಅದನ್ನು ಒಂದು ಟ್ಯಾಕೋ ಜನರೇಟರ್ ಫೀಡ್ಬ್ಯಾಕ್ ಅಂದರೆ ಇಲ್ಲಿ ಟ್ಯಾಕೋ ಜನರೇಟರ್ ಅಂದರೆ ಏನು, ಆ್ಯಕ್ಚುಲಿ ಅದು ಸ್ಪೀಡ್ನ ಮೆಷರ್ ಮಾಡುತ್ತೆ ಅಥವಾ ಸ್ಪೀಡ್ನ ಸೆನ್ಸ್ ಮಾಡಿ ಅದೇನು ಮಾಡುತ್ತೆ, ಸ್ಪೀಡ್ ಸೆನ್ಸಿಂಗ್ ಯೂನಿಟಲ್ಲಿ ಈ ಸ್ಪೀಡ್ ಸೆನ್ಸ್ ಆಗಿ ಏನಾಗುತ್ತೆ ಮತ್ತೆ ಅದು ಫೀಡ್ಬ್ಯಾಕ್ ಹೋಗುತ್ತೆ. ಫೀಡ್ಬ್ಯಾಕ್ ಎಲ್ಲಿಗೆ ಹೋಗುತ್ತೆ, ಸ್ಪೀಡ್ ಕಂಟ್ರೋಲರ್ಗೆ ಹೋಗುತ್ತೆ ಫೀಡ್ಬ್ಯಾಕ್. ಸೊ ಆ್ಯಕ್ಚುಲಿ ಇಲ್ಲಿ ಸಪ್ಲೈ ಸಿಗುತ್ತೆ, ಆ ಸಪ್ಲೈನ ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಮಾಡಿ DC ಮೋಟ್ರಿಗೆ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಮೋಟ್ರು ಸೇಫಾಗಿ ಸ್ಟಾರ್ಟ್ ಆಗುತ್ತೆ, ಸೇಫ್ ರೇಟೆಡ್ ಕರೆಂಟಲ್ಲಿ. ಸೊ ಕರೆಂಟ್ ಮೋಟ್ರು ಸೇಫ್ ಕರೆಂಟಲ್ಲಿ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಅದರದ್ದು ಸ್ಪೀಡ್ ಸೆನ್ಸಿಂಗ್ ಯೂನಿಟಿಂದ ಸೆನ್ಸ್ ಆಗಿ ಮತ್ತೆ ಅದು ಫೀಡ್ಬ್ಯಾಕ್ ಎಲ್ಲಿಗೆ ಹೋಗುತ್ತೆ, ಸ್ಪೀಡ್ ಕಂಟ್ರೋಲರ್ಗೆ ಹೋಗುತ್ತೆ. ಸೊ ಇಲ್ಲಿ ಏನಾಗಬೇಕೀಗ, ಈ DC ಮೋಟ್ರದ್ದು ಸ್ಪೀಡ್ ಕಂಟ್ರೋಲರ್ಗೆ ಎಷ್ಟು ಸ್ಪೀಡಲ್ಲಿ ಮೋಟ್ರ್ ಓಡ್ತಾ ಇದೆ ಅಂತ ಮಾಹಿತಿ ಸಿಕ್ತು. ಸೊ ಇದೇನು ಮಾಡುತ್ತೆ, ಈಗ ಈ ಮೋಟ್ರ್ ಎಷ್ಟು ಸ್ಪೀಡಲ್ಲಿ ಓಡಬೇಕು ಅನ್ನೋದನ್ನು ನಾವೇನು ಅದಕ್ಕೆ ಫೀಡ್ ಮಾಡಿರ್ತೀವಿ. ಸೊ ಅದ್ರ ಬೇಸಿಸ್ ಮೇಲೆ ಇದು ಡಿಸೈಡ್ ಮಾಡಿ ಮೋಟ್ರಿಗೆ ಇಲ್ಲಿ ಕನ್ವರ್ಟರ್ ಏನು ಕನ್ವರ್ಟ್ ಮಾಡ್ತಿದೆಯಲ್ಲ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ನು, ಸೊ ಅದಕ್ಕೆ ಸಿಗ್ನಲ್ ಕೊಡುತ್ತೆ, ಇಷ್ಟು ಜಾಸ್ತಿ ಆಯಿತು ಪಲ್ಸು, ಇದನ್ನು ಕಡಿಮೆ ಮಾಡು, ಅಥವಾ ಕಡಿಮೆ ಆಯಿತು ಜಾಸ್ತಿ ಮಾಡು, ಅಂದರೆ ಸ್ಪೀಡು ಕಡಿಮೆ ಇದೆ ಅದನ್ನು ಜಾಸ್ತಿ ಆಗಬೇಕು, ಅಥವಾ ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಸಿಗ್ನಲ್ನ ಇದು ಸ್ಪೀಡ್ ಕಂಟ್ರೋಲರ್ ಕನ್ವರ್ಟ್ರಿಗೆ ಕೊಡುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಏನು ಮಾಡುತ್ತೆ ಕನ್ವರ್ಟ್ರು, ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಮಾಡಿ DC ಮೋಟ್ರ್ ಕೊಡುತ್ತೆ. ಅವಾಗೇನಾಗುತ್ತೆ ಅದರದ್ದು ಸ್ಪೀಡು ಚೇಂಜ್ ಆಗುತ್ತೆ. ಸೊ ಈ ಪ್ರೊಸೆಸಲ್ಲಿ ಏನಾಗುತ್ತೆ, ಇಲ್ಲಿ DC ಮೋಟ್ರಿಗೆ ಸಿಗ್ನಲ್ಸ್ ಅಥವಾ ಕಮ್ಯಾಂಡ್ಸ್ ಸಿಗುತ್ತೆ, ಎಷ್ಟು ಸ್ಪೀಡಲ್ಲಿ ರನ್ ಆಗಬೇಕು, ಯಾವ ಸ್ಪೀಡಲ್ಲಿ ರನ್ ಆಗಬೇಕು, ಲೋ ಅಥವಾ ಹೈ ಅಥವಾ ಕಾನ್ಸ್ಟೆಂಟ್ ಸ್ಪೀಡು. ಸೊ ಅದ್ರ ಬಗ್ಗೆ ಇದಕ್ಕೆ ಫೀಡ್ಬ್ಯಾಕ್ ಅಥವಾ ಕಮ್ಯಾಂಡ್ಸ್ ಸಿಗುತ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಈ ರೀತಿ ಮೋಟ್ರು ಸೇಫಾಗಿ ಸ್ಟಾರ್ಟ್ ಆಗಿ ಅದಕ್ಕೆ ಯಾವ ಸ್ಪೀಡಲ್ಲಿ ಡಿಸೈರ್ಡ್ ಸ್ಪೀಡ್ ಏನಿದೆ ಆ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಲೈಡ್.
ಸೊ ನೆಕ್ಸ್ಟ್ ಸ್ಲೈಡ್ ಬಂದು ಎ ಸಿ ಟು ಡಿ ಸಿ ಕನ್ವರ್ಟರ್ ಡ್ರೈವ್. ಡಿ ಸಿ ಟು ಡಿ ಸಿ ಆಯಿತು. ಈಗ ಎ ಸಿ ಟು ಡಿ ಸಿ. ಎ ಸಿ ಟು ಡಿ ಸಿನಲ್ಲಿ ಏನಿದೆ, ಇಲ್ಲಿ 3 ಫೇಸ್ ಸಪ್ಲೈ ಕೊಡ್ತಾ ಇದ್ದೀವಿ ನಾವು. ನೋಡಿ ಇಲ್ಲಿ ಎ ಬಿ ಸಿ ಇಸ್ ದ 3 ಫೇಸ್ ಸಪ್ಲೈ. ಇಲ್ಲೇನಾಗಿದೆ, ಥೈರಿಸ್ಟರ್ ಬ್ರಿಡ್ಜಸ್ ಇದೆ ನೋಡಿ. 3 ಫೇಸಿಗೆ 3 ಥೈರಿಸ್ಟರ್ ಬ್ರಿಡ್ಜ್ ಇದೆ ಇಲ್ಲಿ. ಸೊ ಇಲ್ಲಿ ಒಂದು ಸಪ್ರೇಟ್ ಡಿ ಸಿ ಎಕ್ಸೈಟೆಡ್ ಅಂದರೆ ಇಲ್ಲಿ ಫೀಲ್ಡ್ ಏನಿದೆ, ಡಿ ಸಿ ಮೋಟ್ರದ್ದು ಫೀಲ್ಡು ಜೊತೆಯಲ್ಲಿ ಫೀಲ್ಡ್ ರೆಜಿಸ್ಟರ್ ಇದೆ. ಸೊ ಅದ್ರ ಜೊತೆ ಇದಕ್ಕೆ ಸಪ್ರೇಟ್ ಒಂದು ಬ್ರಿಡ್ಜ್ ಇದೆ, 2 ಫೇಸ್ದು ಒಂದು ಸಪ್ರೇಟ್ ಬ್ರಿಡ್ಜ್ ಇದೆ. ಸೊ ಆರ್ಮೇಚರ್ಗೆ ಏನು ಸಪ್ಲೈ ಹೋಗ್ತಾ ಇದೆ ಅದಕ್ಕೆ ಸಪ್ರೇಟ್ ಬ್ರಿಡ್ಜ್ ಇದೆ, ಅದಕ್ಕೆ 3 ಫೇಸ್ ಬ್ರಿಡ್ಜ್ ಇದೆ. 3 ಫೇಸ್ ಏನು ಸಪ್ಲೈ ಕೊಡ್ತೀವಿ ಅದ್ರದ್ದು ಥೈರಿಸ್ಟರ್ ಡ್ರೈವ್ ಇದು ಏನಿದೆ, ಥೈರಿಸ್ಟರ್ ಬ್ರಿಡ್ಜ್. ಇದು ಥೈರಿಸ್ಟರ್ ಬ್ರಿಡ್ಜಲ್ಲಿ ಏನಾಗುತ್ತೆ, ಸ್ವಿಚಿಂಗ್ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮಗೆ ಡಿಸೈರ್ಡ್ ವೋಲ್ಟೇಜ್ ಆರ್ಮೇಚರ್ಗೆ ಅಪ್ಲೈ ಆಗುತ್ತೆ. ಯಾಕಂದರೆ ಈ ಥೈರಿಸ್ಟರ್ಸ್ ಏನಿದೆ, ಸೊ ಇದು ನಾರ್ಮಲ್ ಡಯೋಡ್ಸ್ ಅಲ್ಲ, ಇದು ಥೈರಿಸ್ಟರ್ ಡಯೋಡ್ಸ್ ಅಥವಾ SCR ಅಂತ ಹೇಳ್ಬೋದು. ಸೊ ಇದ್ರ ಗೇಟಿಗೆ ನಾವು ಯೂಸಿಂಗ್ ಮೈಕ್ರೋ ಕಂಟ್ರೋಲರಿಂದ ಏನು ಮಾಡ್ತೀವಿ, ಈ ಗೇಟ್ ಏನಿದೆ ಇದ್ರದ್ದು T1 T3 T5 ಆ ಥರ T4 T6 T2 ಇದರಲ್ಲಿ ಏನು ಥೈರಿಸ್ಟರ್ ಅಥವಾ SCRs ಗೇಟ್ಸ್ ಇದೆ. ಸೊ ಈ ಗೇಟ್ಗಳಿಗೆ ನಾವು ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ಸ್ವಿಚಿಂಗ್ ಮಾಡ್ತೀವಿ. ಅಂದರೆ ಇದಕ್ಕೆ ಯಾವಾಗ ಗೇಟ್ಗೆ ಇನ್ಪುಟ್ ಸಿಗ್ನಲ್ಸ್ ಬರುತ್ತೋ ಆವಾಗ ಇದು ಕ್ಲೋಸ್ ಆಗುತ್ತೆ. ಸೊ ಅದನ್ನು ನಾವು ಎಷ್ಟು ಫಾಸ್ಟಾಗಿ ಬೇಕಾದರೂ ಮಾಡ್ಬೋದು ಯೂಸಿಂಗ್ ಮೈಕ್ರೋ ಕಂಟ್ರೋಲರ್ ಬೇಸಲ್ಲಿ. ನಾವು ಈ ಗೇಟ್ಗಳನ್ನ ಯಾವಾಗ ಬೇಕಾದ್ರೂ ಸ್ವಿಚಿಂಗ್ ಮಾಡ್ಬೋದು, ಎನಿ ಗೇಟ್ಸ್. ಸೊ ಹಾಗೇನಾಗುತ್ತೆ, ನಮಗೆ ಡಿಸೈರ್ಡ್ ವೋಲ್ಟೇಜ್ ಔಟ್ಪುಟ್ ಡಿ ಸಿ ವೋಲ್ಟೇಜ್ ಏನಿದೆ ಆರ್ಮೇಚರ್ಗೆ ಏನು ಸಿಗ್ತಾ ಇದೆ, ಸೊ ಅದು ನಮಗೆ ಡಿಸೈರ್ಡ್ ಎಷ್ಟು ಸ್ಪೀಡಲ್ಲಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ, ಗೇಟ್ಸ್ಗಳನ್ನ ಕ್ಲೋಸ್ ಮಾಡ್ತೀವಿ, ಗೇಟ್ಸ್ಗೆ ಸಿಗ್ನಲ್ನ ಕೊಡ್ತೀವಿ ಅಥವಾ ಗೇಟ್ನ ಟ್ರಿಗರ್ ಮಾಡ್ತಿರ್ತೀವಿ ಅಥವಾ ಫೈರ್ ಮಾಡ್ತಾ ಇರ್ತೀವಿ. ಸೊ ಆ ಸ್ಪೀಡಲ್ಲಿ ನಮಗೆ ಇಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಆಗಿ ಆರ್ಮೇಚರ್ಗೆ ಸಿಗ್ತಾ ಇರುತ್ತೆ. ಸೊ ಫೀಲ್ಡಿಗೆ ಏನಾಗುತ್ತೆ, ಫೀಲ್ಡಿಗೂ ಅಷ್ಟೇ, ಫೀಲ್ಡಿಗೆ ಇಲ್ಲಿ ನಾರ್ಮಲ್ ಡಯೋಡ್ ಇದೆ. ಸೊ ಇಲ್ಲಿ ನಾರ್ಮಲ್ ಡಯೋಡಲ್ಲಿ ಏನಾಗುತ್ತೆ, ಇದು ಈ ಬ್ರಿಡ್ಜಿಂದ ಡೈರೆಕ್ಟ್ ಡಿ ಸಿ ಅಪ್ಲೈ ಆಗುತ್ತೆ. ಇದಕ್ಕೆ ಎಷ್ಟು 230 ವೋಲ್ಟ್ ಅಥವಾ 220 ವೋಲ್ಟ್ ಡಿ ಸಿ ಏನಿದೆ ಡೈರೆಕ್ಟಾಗಿ ಫೀಲ್ಡ್ಗೆ ಅಪ್ಲೈ ಆಗುತ್ತೆ. ಬಟ್ ಆರ್ಮೇಚರ್ಗೆ ಏನು ಮಾಡ್ತಿದ್ದೀವಿ ನಾವಿಲ್ಲಿ, ಕಂಟ್ರೋಲ್ಡ್ ವೋಲ್ಟೇಜ್. ಎಂಥ ಕಂಟ್ರೋಲ್ಡ್ ವೋಲ್ಟೇಜ್, ಥೈರಿಸ್ಟರ್ ಕಂಟ್ರೋಲ್ಡ್ ವೋಲ್ಟೇಜು ಇದಕ್ಕೆ ಫೀಡ್ ಮಾಡ್ತಾ ಇದ್ದೀವಿ. ಅದು ಏನೋ ನಮಗೆ ಎಷ್ಟು ಬೇಕೋ ಅಷ್ಟು ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಇದು ಆಗ ಈ ಮೋಟ್ರ್ ಏನಾಗುತ್ತೆ, ಡಿ ಸಿ ಮೋಟ್ರು ಆರ್ಮೇಚರ್ ಡಿಸೈರ್ಡ್ ನಮಗೆ ಏನು ಬೇಕೋ ಆ ಸ್ಪೀಡಲ್ಲಿ, ನಾವು ಏನು ಡ್ರೈವಲ್ಲಿ ಫಿಕ್ಸ್ ಮಾಡಿದ್ವಿ ಆ ಸ್ಪೀಡಲ್ಲಿ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಬಂದು ಎ ಸಿ ಡಿ ಸಿ ಕನ್ವರ್ಟರ್ ಡ್ರೈವ್ದು ವರ್ಕಿಂಗ್ ಫಂಕ್ಷನ್. ಸೊ ಇದರಲ್ಲಿ ನಾವು ಗೇಟ್ಸ್ನ, ಇಲ್ಲೇನು ಗೇಟ್ಸ್ ಕಾಣ್ತಾ ಇದೆ ನಿಮಗೆ, ಈ ಗೇಟ್ಸ್ನ ನಾವು ಎಷ್ಟು ಸ್ಪೀಡಲ್ಲಿ ಇದನ್ನೇ ಫೈರ್ ಮಾಡ್ತೀವಿ ಅಥವಾ ಟ್ರಿಗರ್ ಮಾಡ್ತೀವಿ, ಸೊ ಅಷ್ಟು ನಮಗೆ ಮಾಡ್ಯುಲೇಟೆಡ್ ವಿಡ್ತ್ ಮಾಡ್ಯುಲೇಟ್ ಆಗುತ್ತೆ. ಯಾವುದದು ಪಲ್ಸ್ದು ವಿಡ್ತ್ ಮಾಡ್ಯುಲೇಟ್ ಆಗಿ ಇದಕ್ಕೆ ಡಿ ಸಿಗೆ ಅಪ್ಲೈ ಆಗುತ್ತೆ, ಯಾವುದಕ್ಕೆ ಡಿ ಸಿ ಮೋಟ್ರಿಗೆ ಅಪ್ಲೈ ಆಗುತ್ತೆ. ಸೊ ಆಗ ಆ ವಿಡ್ತಿಗೆ ತಕ್ಕನಾಗಿ ಇದೇನಾಗುತ್ತೆ, ಅದು ಸ್ಪೀಡಲ್ಲಿ ರನ್ ಆಗುತ್ತೆ. ಇದು ನೆಕ್ಸ್ಟ್ ಎ ಸಿ ಟು ಡಿ ಸಿ ವಿತ್ ರಿವರ್ಸಿಂಗ್. ಇದು ಅಷ್ಟೇ 3 ಫೇಸ್ ಇದೆ, ಬಟ್ ಬೋತ್ ಸೈಡ್ ಎರಡೂ ಕಡೆಯಿಂದ 3 ಫೇಸ್ ಸಪ್ಲೈ ಇದೆ ಇದಕ್ಕೆ. ಸೊ ಅದು ಯಾಕಂದರೆ, ಸೊ ಇದೊಂದು ಬ್ರಿಡ್ಜ್ ಇದೆ, ಸೊ ಇಲ್ಲೊಂದು ಬ್ರಿಡ್ಜ್ ಇದೆ. ಸೊ ಇಲ್ಲಿ ಏನಿದೆ, ಡೈರೆಕ್ಷನ್ ಆಫ್ ಥೈರಿಸ್ಟರ್ಸ್ ಬೇರೆ ಇದೆ, ಸೊ ಇಲ್ಲಿ ಡೈರೆಕ್ಷನ್ ಆಫ್ ಥೈರಿಸ್ಟರ್ಸ್ ಬೇರೆ ಇದೆ. ಅಂದರೆ ಇಲ್ಲಿ ಏನಾಗುತ್ತೆ, ಸೊ ಈ ಕಡೆಯಿಂದ ನಾವು ಸಪ್ಲೈ ಕೊಟ್ಟು ಇದನ್ನು ಫೈರ್ ಮಾಡಿದ್ರೆ ಏನಾಗುತ್ತೆ, ಮೋಟ್ರ್ ಡೈರೆಕ್ಷನ್ನು ಸಪೋಸ್ ಫಾರ್ ಎಕ್ಸಾಂಪಲ್ ಕ್ಲಾಕ್ ವೈಸಲ್ಲಿ ಡೈರೆಕ್ಟ್ ರನ್ ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ ಈ ಕಡೆಯಿಂದ ನಾವು ಮತ್ತೆ ಇದನ್ನು ಈ ಕಡೆ ಈ ಗೇಟ್ಸ್ನ ಅಥವಾ ಈ ಕಡೆಯಿಂದ ಸಪ್ಲೈ ಕೊಟ್ಬಿಟ್ಟು ಈ ಗೇಟ್ಸ್ನ ನಾವು ಫೈರ್ ಮಾಡಿದಾಗ ಏನಾಗುತ್ತೆ, ಮೋಟರ್ದ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಆ್ಯಂಟಿ ಕ್ಲಾಕಿಗೆ ಚೇಂಜ್ ಆಗುತ್ತೆ. ಸೊ ಸೇಮ್ ಇದರಲ್ಲಿ ಏನು ಬ್ರಿಡ್ಜಲ್ಲಿ ಫೈರ್ ಆಗಿ ಗೇಟ್ಸ್ ಫೈರ್ ಆಗಿ ಇದೆಲ್ಲ ಔಟ್ಪುಟ್ ಬರುತ್ತೆ. ಸೊ ಅದರಿಂದ ಒನ್ ಡೈರೆಕ್ಷನಲ್ಲಿ ಮೋಟ್ರ್ ರನ್ ಆಗುತ್ತೆ. ಇದರಲ್ಲೂ ಕೂಡ ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಅಪ್ಲೈ ಆಗುತ್ತೆ. ಸೊ ಹಾಗೆ ಸೇಫಾಗಿ ಮೋಟ್ರ್ ಸ್ಟಾರ್ಟ್ ಆಗಿ ಯಾವುದೋ ಒಂದು ಡೈರೆಕ್ಷನಲ್ಲಿ ಅಥವಾ ಕ್ಲಾಕ್ ವೈಸಲ್ಲಿ ರನ್ ಆಗ್ತಾಯಿದೆ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಕಡೆಯಿಂದ ಸಪ್ಲೈ ಕೊಟ್ಟು ಇದನ್ನು ಫೈರ್ ಮಾಡಿದ್ರೆ ಏನಾಗುತ್ತೆ, ಮೋಟರ್ ಡೈರೆಕ್ಷನ್ ಕ್ಲಾಕ್ ವೈಸಿಂದ ಆ್ಯಂಟಿ ಕ್ಲಾಕ್ ವೈಸಿಗೆ ಚೇಂಜ್ ಆಗುತ್ತೆ. ಆಮೇಲೆ ಶಂಟ್ ಫೀಲ್ಡ್ ಏನಿದೆ, ಇಲ್ಲಿ ಶಂಟ್ ಫೀಲ್ಡಿಗೆ ಸಪ್ರೇಟ್ ಒಂದು ಬ್ರಿಡ್ಜ್ ಇರುತ್ತೆ, ಸಿಂಗಲ್ ಫೇಸ್ ಬ್ರಿಡ್ಜ್. ಸೊ ಅದರಿಂದ ಶಂಟ್ ಫೀಲ್ಡಿಗೆ ಟೋಟಲ್ ಏನು 220 ವೋಲ್ಟ್ ಡಿ ಸಿ ಇದೆ ಅದು ಅಪ್ಲೈ ಆಗ್ತಾ ಇರುತ್ತೆ. ಬಟ್ ಆರ್ಮೇಚರ್ಗೆ ಮಾತ್ರ ಇಲ್ಲಿ ನಮಗೆ ಇದೇನು ಥೈರಿಸ್ಟರ್ ಬ್ರಿಡ್ಜ್ ಇದೆ ಅದರಿಂದ ಸಪ್ಲೈ ಸಿಗ್ತಾ ಇರುತ್ತೆ ಎರಡೂ ಕಡೆಯಿಂದ. ಸೊ ಅಟ್ ಎ ಟೈಮ್ ಯಾವುದಾದ್ರೂ ಒಂದು ಸೈಡಿಂದ ಸಪ್ಲೈ ಸಿಗುತ್ತೆ. ಈ ಸೈಡಿಂದ ಸಿಕ್ಕಿದ್ರೆ ನಮಗೆ ಕ್ಲಾಕ್ ವೈಸ್ ಅಂದ್ಕೊಳ್ಳಿ, ಸೊ ಈ ಕಡೆಯಿಂದ ಸಿಕ್ಕಿದ್ರೆ ಆ್ಯಂಟಿ ಕ್ಲಾಕ್ ಆಗುತ್ತೆ. ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ಅಂದರೆ ರಿವರ್ಸಿಂಗ್ ಆಫ್ ಮೋಟ್ರನ್ನ ಮಾಡೋದಕ್ಕೆ, ಫಾರ್ವರ್ಡ್ ಅಥವಾ ರಿವರ್ಸ್ ಡೈರೆಕ್ಷನ್ಗೆ ಚೇಂಜ್ ಮಾಡೋದಕ್ಕೆ ಮೋಟ್ರನ್ನ ಈ ಥರ ಬೋತ್ ಸೈಡಿಂದ ಫೈರ್ ಮಾಡ್ತೀವಿ ಅದಕ್ಕೆ. ಸೊ ಈ ಸೈಡ್ ಪಾಸಿಟಿವ್ ಕನ್ವರ್ಟರ್ ಫೈರ್ ಮಾಡಿದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ, ನೆಗೆಟಿವ್ ಕನ್ವರ್ಟರ್ನ ಫೈರ್ ಮಾಡಿದ್ರೆ ಆ್ಯಂಟಿ ಕ್ಲಾಕ್ ಆಗುತ್ತೆ. ಸೊ ಇದು ರಿವರ್ಸಿಂಗ್ ಆಫ್ ಡೈರೆಕ್ಷನ್ಸ್. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕಂಟ್ರೋಲ್ ರೆಸಿಸ್ಟೆನ್ಸ್ ಆ್ಯಂಡ್ ನ್ಯೂ ಸ್ಪೀಡ್ ಅಂತ ಇದೆ. ಸೊ ಕ್ಯಾಲ್ಕುಲೇಷನ್ ಆಫ್ ಕಂಟ್ರೋಲ್ ರೆಸಿಸ್ಟೆನ್ಸ್ ಆ್ಯಂಡ್ ನ್ಯೂ ಸ್ಪೀಡ್ ಅಂದರೆ ನಾವು ಏನು ಇದಕ್ಕೆ ರೆಸಿಸ್ಟೆನ್ಸ್ನ ಅಪ್ಲೈ ಮಾಡಿದ್ದೀವಿ, ಆರ್ಮೇಚರ್ ಅಥವಾ ಫೀಲ್ಡಿಗೆ ಏನು ರಿಯೋಸ್ಟಾಟ್ ಅಪ್ಲೈ ಮಾಡಿ
ರೆಸಿಸ್ಟೆನ್ಸ್ನ ಅಪ್ಲೈ ಮಾಡಿದ್ದೀವಿ. ಸೊ ಆ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಸ್ಪೀಡ್ನ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಈಗ ನಿಮಗೆ ಗೊತ್ತಿದೆ ಶಂಟ್ ಫೀಲ್ಡ್ಗೆ ನೀವು ರಿಯೋಸ್ಟಾಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿ ಶಂಟ್ ಫೀಲ್ಡ್ಗೆ ರಿಯೋಸ್ಟಾಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ರೇಟೆಡ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡ್ ನಮಗೆ ಅಚೀವ್ ಮಾಡ್ತೀವಿ. ಇದರಲ್ಲಿ ನಾವು ಡಿಸಿ ಶಂಟ್ ಮೋಟ್ರಲ್ಲಿ ಶಂಟ್ ಫೀಲ್ಡ್ ಜೊತೆ ರಿಯೋಸ್ಟಾಟ್ ಕನೆಕ್ಟ್ ಮಾಡಿ ವೇರಿ ಮಾಡಿದ್ರೆ ಏನಾಗುತ್ತೆ, ನಮಗೆ ರೇಟೆಡ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಮೋಟ್ರ್ ರನ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇದೆರಡು ಝೀರೋನಲ್ಲಿದೆ ಅಂದ್ಕೊಳ್ಳಿ, ಎರಡು ಝೀರೋ ರೆಸಿಸ್ಟೆನ್ಸಲ್ಲಿದೆ ರಿಯೋಸ್ಟಾಟ್ಗಳು. ನಾವು ಮೋಟ್ರ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಶಂಟ್ ಫೀಲ್ಡ್ ಅಪ್ರಾಕ್ಸಿಮೇಟ್ಲಿ ಅದರದ್ದು ರೇಟೆಡ್ ಸ್ಪೀಡಲ್ಲಿ ರನ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ 1500 ಸ್ಪೀಡಲ್ಲಿ ರನ್ ಆಗ್ತಾಯಿದೆ. ಸೊ ಈಗ ನಾವು ಈ ಒಂದು ರಿಯೋಸ್ಟಾಟ್ ರೆಸಿಸ್ಟೆನ್ಸ್ನ ವೇರಿ ಮಾಡ್ತೀವಿ. ವೇರಿ ಮಾಡಿದಾಗ ಶಂಟ್ ಫೀಲ್ಡ್ ಏನಾಗುತ್ತೆ, ವೇರಿ ಆಗುತ್ತೆ. ಸೊ ಏನು ಮಾಡ್ತೀವಿ ನಾವು, ಸೊ ಈ ರೆಸಿಸ್ಟೆನ್ಸ್ ಚೇಂಜ್ ಮಾಡಿರ್ತೀವಲ್ಲ ಅದನ್ನು ನಾವು ಸ್ವಿಚ್ ಆಫ್ ಮಾಡಿ ಮೆಜರ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಅಥವಾ ಇದರಲ್ಲಿ ನಾವು ಒಂದು ಅಮೀಟ್ರ್ ಕನೆಕ್ಟ್ ಮಾಡಿ ಇದಕ್ಕೆ ಅಪ್ಲೈ ಆಗಿರೋ ವೋಲ್ಟೇಜ್ ನೋಡಿಕೊಂಡು ಅಮೀಟ್ರ್ ಆ್ಯಂಡ್ ವೋಲ್ಟೇಜ್ ಇಲ್ಲೇ ನಾವು ಇದು ಕ್ರಾಸ್ ಏನು ವೋಲ್ಟೇಜ್ ಅಪ್ಲೈ ಮಾಡಿದ್ದೀವಿ ಅದು ಆ್ಯಂಡ್ ಒಂದು ಅಮೀಟ್ರ್ ಕನೆಕ್ಟ್ ಮಾಡಿಬಿಟ್ಟು ಆ ಎರಡನ್ನೂ ಯೂಸ್ ಮಾಡಿ ಇದರಲ್ಲಿರೋ ರೆಸಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ ನಮಗೆ ಎಷ್ಟಿದೆ ಅಂತ ಗೊತ್ತಿರುತ್ತೆ. ಸೊ ಅದ್ರ ಜೊತೆ ಇದು ಎಷ್ಟು ಆ್ಯಡ್ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಸೊ ಆವಾಗ ಈ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಆವಾಗ ನಾವು ಸ್ಪೀಡ್ ಮೆಜರ್ ಮಾಡಿದ್ರೆ, ಸೊ ಆವಾಗ ಅಲ್ಲಿ ನಾವು ರೆಸಿಸ್ಟೆನ್ಸ್ ಆ್ಯಂಡ್ ನ್ಯೂ ಸ್ಪೀಡ್ ಎರಡು ಸ್ಪೀಡ್ನ ಅಥವಾ ಎರಡು ರೆಸಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ನೋಡಿ ಇನ್ನೊಂದು ಹೇಳ್ತೀನಿ. ಸೊ ಈಗ ನೀವು ರೇಟೆಡ್ ಸ್ಪೀಡಲ್ಲಿ ಫಸ್ಟು ಮೋಟ್ರ್ ರನ್ ಮಾಡಿದ್ದೀರಾ, ಎರಡು ರೆಸಿಸ್ಟೆನ್ಸ್ ಝೀರೋ ಇದೆ. ಸೊ ಆವಾಗ ನಿಮಗೆ ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಿದೆ ಮುಂಚೆನೇ. ಸೊ ಈಗ ರೇಟೆಡ್ ಸ್ಪೀಡಲ್ಲಿ ಮೋಟ್ರ್ ರನ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಏನು ಮಾಡಿದ್ದೀರಾ, ನೀವು ಈ ರೆಸಿಸ್ಟೆನ್ಸ್ನ ವೇರಿ ಮಾಡ್ತೀರಾ. ಆವಾಗ ಏನಾಗುತ್ತೆ, ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ನ ನೀವು ವೇರಿ ಮಾಡಿದ್ರೆ ಏನಾಗುತ್ತೆ, ಮೋಟ್ರ್ ರೇಟೆಡ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಲ್ಲಿ ರನ್ ಆಗುತ್ತೆ. ಸೊ ಆವಾಗ ನೀವು ಇಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟ್ ಆಮೇಲೆ ಅಕ್ರಾಸ್ ವೋಲ್ಟೇಜ್ ಎಷ್ಟಿದೆ ನೀವು ಅದನ್ನು ಮೆಜರ್ ಮಾಡಿ, ಸೊ ಈ ರೆಸಿಸ್ಟೆನ್ಸ್ ಎಷ್ಟು ಆ್ಯಡ್ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನಿಮಗೆ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಆಯಿತು. ಜೊತೆಯಲ್ಲಿ ಸ್ಪೀಡ್ ನಿಮಗೆ ಎಷ್ಟು ಸ್ಪೀಡಲ್ಲಿ ಮೋಟ್ರ್ ರನ್ ಆಗ್ತಾಯಿದೆ ಸೊ ಅದನ್ನು ನೋಡಿದ್ರೆ ಎಷ್ಟು ರೆಸಿಸ್ಟೆನ್ಸ್ಗೆ ಎಷ್ಟು ಸ್ಪೀಡ್ ಚೇಂಜ್ ಆಯಿತು ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಸೊ ದಿಸ್ ಈಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ಸೊ ಇವತ್ತಿನ ಟಾಪಿಕ್ಕು ಇಷ್ಟೇ. ಥ್ಯಾಂಕ್ ಯು ಆಲ್.